ಡಾಕ್ಟ್ರೇ, ನೀವು ಆರ್ಥರೈಟಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ನನಗೂ ಆರ್ಥರೈಟಿಸ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ. ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಆರ್ಥರೈಟಿಸ್ ಬಗ್ಗೆ ಏನೂ ಗೊತ್ತಿರಲ್ಲ, ಕೆಲವರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ, ಕೆಲವರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಆದರೂ ನಿಮಗೆ ಏನಾದರೂ ಅನುಮಾನಗಳಿದ್ರೆ ನಮ್ಮ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಿರೋ ನಂಬರು, ಅದಕ್ಕೆ ಕರೆ ಮಾಡಿ ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರ ಜೊತೆ ಮಾತಾಡಿ. ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಮೂಳೆಗಳ ರಚನೆ ಮತ್ತು ಅವುಗಳ ಪಾತ್ರಗಳೇನು? ಖಂಡಿತ. ಕನ್ನಡದಲ್ಲಿ ಒಂದು ಮಾತಿದೆ, ಏನಾಗಲಿ ಮುಂದೆ ಸಾಗುನಿ ಅಂತ. ಆ ಸಾಗೋದಿಕ್ಕೆ ಮನುಷ್ಯನ ದೇಹದ ಮೂಳೆಗಳಾಗಿರ್ಬೋದು, ಜಾಯಿಂಟ್ಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗತ್ತೆ. ಮೊದಲನೇದಾಗಿ ಈ ಜಾಯಿಂಟ್ ಅಲ್ಲಿ ಸಮಸ್ಯೆಗಳು ಉಂಟಾದಾಗ, ಈಗ ಜಾಯಿಂಟ್ ಆಗಿರ್ಬೋದು, ಮೂಳೆಗಳಾಗಿರ್ಬೋದು, ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಳ್ಳೇಬೇಕಾಗತ್ತೆ, ಎದೊಳ್ಬೇಕಾಗತ್ತೆ, ಮಲ್ಕೊಳ್ಬೇಕಾಗತ್ತೆ, ಮೂವ್ಮೆಂಟ್ ಮಾಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇರುವಂತದ್ದು ಈ ಜಾಯಿಂಟ್. ಓಕೆ, ಸೊ ಇಲ್ಲಿ ಸಮಸ್ಯೆ ಉಂಟಾದಾಗ ನಾನಾ ತರದ ಒಂದು ಆರ್ಥರೈಟಿಸ್ ಸಮಸ್ಯೆಗಳಾಗಿರ್ಬೋದು, ನಾನಾ ತರದ ಒಂದು ಮೂಳೆಗಳ ಸಮಸ್ಯೆ ಆಗಿರ್ಬೋದು, ಇವತ್ತಿನ ದಿನಗಳಲ್ಲಿ ಜನರು ಸಫರ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಒಂದಾಗಿರುವಂತ ಆರ್ಥರೈಟಿಸ್, ಸಂಧಿವಾತ ಇವತ್ತಿನ ವಿಷಯವಾಗಿ ನಾವು ಆಯ್ಕೆ ಮಾಡ್ಕೊಂಡಿರುವಂತದ್ದು. ನಮ್ಮ ದೇಹಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತ ಕಾಣ್ತಾ ಬರ್ತಾ ಇರುತ್ತೆ, ಸವೆತ ಕಾಣ್ತಾ ಬರ್ತಾ ಇರುತ್ತೆ, ನೋವುನ ಕಾಣ್ತಾ ಬರ್ತಾ ಇರುತ್ತೆ, ಇದ್ರಲ್ಲೆಲ್ಲ ಮುಖ್ಯವಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಆರ್ಥರೈಟಿಸ್. ಆರ್ಥರೈಟಿಸ್ ನಾವು ಸಂಧಿವಾತ ಅಂತ ಹೇಳಿ ಕರಿತೇವೆ. ಆರ್ಥರೈಟಿಸ್ ಇಸ್ ಎ ಡಿಜೆನರೇಟಿವ್ ಡಿಸೀಸ್ ಇನ್ ವಿಚ್ ದೇರ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆರ್ಥೋ ಅಂದ್ರೆ ಮೂಳೆ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆರ್ಥರೈಟಿಸ್. ಅಂದ್ರೆ ನಮ್ಮ ಮೂಳೆಗಳಲ್ಲಿ, ನಮ್ಮ ಸಂಧಿಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ, ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವುನ ಕಾಣ್ತಾ ಬರ್ತಾ ಇರ್ತೀವಿ, ಸ್ಟಿಫ್ನೆಸ್ ನ ಕಾಣ್ತಾ ಬರ್ತಾ ಇರ್ತೀವಿ, ಈ ಕಂಡೀಷನ್ ನಾವು ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಎಪಿಡಮಿಯಾಲಜಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 5 ಲಕ್ಷದಿಂದ 10 ಲಕ್ಷ ಜನರು ಒಂದು ವರ್ಷಕ್ಕೆ ಇವತ್ತಿನ ದಿನಗಳಲ್ಲಿ ಈ ಆರ್ಥರೈಟಿಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಇದ್ದಾರೆ. ಒಂದ್ 5-10 ವರ್ಷದ ಮುಂಚೆ ನಾವು ನೋಡ್ಬೇಕಿತ್ತು ಅಂತ ಹೇಳಿದ್ರೆ, ಒಂದು ವ್ಯಕ್ತಿಲಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ ಅಲ್ಲಿ ನೋವು ಬರ್ತಿದೆ ಅಂದ್ರೆ ಆ ವ್ಯಕ್ತಿಗೆ ವಯಸ್ಸಾಗಿರ್ತಿತ್ತು, ಅಂದ್ರೆ ಏಜ್ ಆದ್ಮೇಲೆ ಈ ಸಮಸ್ಯೆ ಕಂಡು ಬರ್ತಿತ್ತು ಅನ್ನೋ ಮಾತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಸಣ್ಣ ಮಕ್ಕಳಿನಿಂದ ಹಿಡಿದು ವಯಸ್ಕರವರೆಗೂ ಈ ವಿಧವಾದ ಒಂದು ಆರ್ಥರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ಒಳಗಾಗ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ನಾವು 206 ಮೂಳೆಗಳನ್ನ ನೋಡ್ಬೋದು. 206 ಮೂಳೆಗಳಿರುತ್ತೆ, ಬೋನ್ಸ್ ಇರುತ್ತೆ. ಅದೇ ರೀತಿ 360 ಜಾಯಿಂಟ್ಗಳಿರುತ್ತೆ. 360 ಜಾಯಿಂಟ್ಗಳು ನಮಗೆ ಗೊತ್ತಾಗೋದೇ ಇಲ್ಲ. ಡಾಕ್ಟರ್, ಒಂದು ಕಾಲ್ ಬಂದಿದೆ, ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ. ಹಾ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಗೀತಾ ಅಂತ. ಹಾ, ಗೀತಾ, ನನ್ನ ಹೆಂಡತಿ ಹೆಸರು ಗೀತಾನೇ. ಹೇಳಿ. ಸರ್, ನಾನು ಗುಲ್ಬರ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ. ಸರ್, ಫೋಟೋ ತೋರಿಸ್ತಾ ಇದ್ರಿ ಅಲ್ಲ, ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಫೋಟೋದಲ್ಲಿ ನೋಡಿದೆ ಸರ್, ಅದೇ ರೀತಿ ಸಮಸ್ಯೆ ಇದೆ ನನ್ಗೂನು. ಸರ್, ಏನ್ ಸಮಸ್ಯೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ನನ್ಗೆ. ಡಾಕ್ಟರ್ ಜೊತೆ ಮಾತಾಡಿ ತಿಳ್ಕೊಬೇಕಿತ್ತು ಸರ್. ಡೆಫಿನೆಟ್ ಆಗಿ ನಮ್ಮ ಹೋಮಿಯೋಪತಿಯ ವೈದ್ಯರು ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಡಾಕ್ಟರ್, ಏನ್ ಹೇಳ್ತೀರಾ ಇದಕ್ಕೆ? ಹಲೋ. ಹಲೋ, ಹೇಳಿ ಮಾ, ಏನ್ ಸಮಸ್ಯೆ? ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ಡಾಕ್ಟರ್, ನಮ್ಮ ತಾಯಿಗೆ ಸುಮಾರು ಒಂದು 7-8 ವರ್ಷದಿಂದ ಮಂಡಿ ನೋವಿನ ಸಮಸ್ಯೆ ಕಾಣಿಸ್ಕೋತಾ ಇತ್ತು. ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ವಿ, ಸ್ವಲ್ಪ ನೋವಿತ್ತಲ್ವಾ ಅಂತ. ಇವಾಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ, ಅವರಿಗೆ ಕೂರಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ, ನಡೆಯೋದಕ್ಕೂ ತುಂಬಾ ದೂರ ನಡೆದ್ರೆ ನೋವು ಅಂತ ಹೇಳ್ತಾರೆ. ಮತ್ತೆ ಮೂಳೆಯಲ್ಲಿ ನೋವು ಕಾಣಿಸ್ಕೋತಾ ಇದೆ ಡಾಕ್ಟರ್. ಓಕೆ, ಎಷ್ಟು ವಯಸ್ಸಮ್ಮ ನಿಮ್ ತಾಯಿ ಅವ್ರಿಗೆ ಸುಮಾರು 55 ವಯಸ್ಸಾಗಿದೆ ಸರ್ ಇವಾಗ. ಓಕೆ, ಸೊ 7 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಕಾರಣ ಕೂಡ ನೀವೇ ಹೇಳ್ತಾ ಇದ್ದೀರಾ, ಸೊ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿ. ಖಂಡಿತ ಇದನ್ನ ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿ ಕರಿತೀವಮ್ಮ. ಇದೊಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಅಫೆಕ್ಟ್ ಆಗುವಂಥದ್ದು. ಮಂಡಿ ಮೂಳೆ ಏನಾದ್ರೂ ಒಂದು 50 ವರ್ಷದ ಮೇಲ್ಪಟ್ಟು ಒಂದು ಮಹಿಳೆ ಅಥವಾ ಒಂದು ಪುರುಷ ಬಂದ್ರು ಅಂತ ಹೇಳಿದ್ರೆ ಆದಷ್ಟು ಅದು ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗೆ ಒಳಗಾಗಿರ್ತಾರೆ. ಸೊ ಇದು ಏಜ್ ಆಗ್ತಾ ಬರುವಂತದ್ದು 50 ವರ್ಷ ಆದ್ಮೇಲೆ, ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ, ಅವರ ತೂಕದ ಒತ್ತಡದಿಂದ, ಸೊ ಈ ಮೂಳೆಗಳ ಸವ್ಯಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆ, ಸೊ 2 ಮೂಳೆಗಳ ಏನ್ ಮಧ್ಯ ಜೆಲ್ ಅಂತ ಇರುತ್ತೆ, ಲೂಬ್ರಿಕೇಟಿಂಗ್ ಜೆಲ್ ಅಂತ ಹೇಳ್ತೀವಿ. ಸೊ ಸೈನೋಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಇದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿನ ಒಂದು ಕಾರ್ಟಿಲೇಜ್, ಮೂಳೆಗಳ ಒಂದು ಪರ್ದೆ ಏನಿರುತ್ತೆ, ಸೊ ಅದು ವೇರ್ ಅಂಡ್ ಟೇರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ಒಂದ್ ಮೂಳೆಗೆ ಒಂದ್ ಮೂಳೆ ರಬ್ ಆಗ್ತಾ ಹೋಗ್ತಾ ಇರುತ್ತೆ,
ಸೊ ಈ ರೀತಿಯ ಒಂದು ಮಂಡಿಯಲ್ಲಿ ನೋವು ಬರುವಂಥದ್ದು, ಸೊ ಕೂತ್ಕೊಂಡ್ರೆ ಹೆಚ್ಚಾಗುತ್ತೆ, ನಡೆದ್ರೆ ಹೆಚ್ಚಾಗುತ್ತೆ. ಸೊ ಇದೊಂದು ಗ್ರಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಸೊ ಇಷ್ಟು ವರ್ಷ ಏನೂ ಅಷ್ಟು ಸಮಸ್ಯೆ ಇರಲಿಲ್ಲ, ನೋವು ಬರ್ತಿದ್ರು ಸಹ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂದ್ರೆ ಮೊದಲನೇ ಹಂತದಿಂದ ಸ್ಟಾರ್ಟ್ ಆಗಿದೆ. ಈಗ ಒಂದು 3ನೇ ಹಂತಕ್ಕೆ ಬಂದಾಗ ಡಿಜೆನರೇಷನ್ ಚೇಂಜಸ್ ತುಂಬಾ ಆದಾಗ ನಿಮ್ಗೆ ಆ ನೋವು ಅನ್ನೋದು ಕಾಣ್ತಾ ಬರ್ತಾ ಇದೆ, ಮತ್ತೆ ಏನೆಲ್ಲ ಒಂದು ಚಿಕಿತ್ಸೆ ಪಡ್ಕೊಂಡ್ರು ಆ ನೋವು ಹೋಗ್ತಾ ಇಲ್ಲ. ಸೊ ಇದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಆಸ್ಟಿಯೋ ಸಂಧಿವಾತ ಅಂತ ಹೇಳಿ ಕರಿತೇವಮ್ಮ. ಏಜ್ ಆದ್ಮೇಲೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ, ಬಟ್ ಮುಂದೆ ಇನ್ನಷ್ಟು ಡಿಜೆನರೇಷನ್ ಆಗದಂಗೆ ನಾವು ನೋಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದಕ್ಕೆ ಆದಷ್ಟು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಿ, ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ನಿಮ್ಮ ತಾಯಿಯವ್ರಿಗೆ ಹೇಳಿ ಆದಷ್ಟು ಮೆಟ್ಲತ್ತದನ್ನ ಅವಾಯ್ಡ್ ಮಾಡ್ತಾ ಬನ್ನಿ, ಮತ್ತೆ ಕೆಳಗಡೆ ಕೂತ್ಕೊಂಡು ಎದೋಳೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಎಸ್ಪೆಷಲಿ ಇಂಡಿಯನ್ ಟಾಯ್ಲೆಟ್ಸ್ ನ ಯೂಸ್ ಮಾಡೋದು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಬಿಕಾಸ್ ಕೂತ್ಕೊಂಡು ಎದೊಳ್ಬೇಕಾದ್ರೆ ಏನಾಗುತ್ತೆ, ಹೆಚ್ಚು ಒತ್ತಡನ ನೀವು ಮಂಡಿ ಮೇಲೆ ಕೊಟ್ಟಾಗ ಸೊ ಅದು ಇನ್ನಷ್ಟು ನೋವು ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ಮತ್ತೆ ಮೂಳೆಗಳಿಗೆ ಬೇಕಾಗಿರುವಂತದ್ದು, ಎಸ್ಪೆಷಲಿ ಮಂಡಿಯ ಮೂಳೆಗಳಿಗೆ ಬೇಕಾಗಿರುವಂತದ್ದು ಸಪೋರ್ಟಿವ್ ಸ್ಟ್ರಕ್ಚರ್ಸ್. ಸೊ ಆ ಸಪೋರ್ಟಿವ್ ಸ್ಟ್ರಕ್ಚರ್ ಸ್ಟ್ರೆಂತ್ ಆಗಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡುವಂಥದ್ದು, ಸ್ವಲ್ಪ ಮೂಳೆಗಳಿಗೆ ಬೇಕಾಗಿರುವಂತದ್ದು ಕ್ಯಾಲ್ಸಿಯಂ ಅಂಶ, ನಿಮ್ ತಾಯಿಯವ್ರಿಗೆ ಸ್ವಲ್ಪ ಮೊಟ್ಟೆ, ಹಾಲು, ಈ ರೀತಿಯ ಒಂದು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಅಂಶ ಇರೋ ಪದಾರ್ಥಗಳನ್ನ ಕೊಟ್ಟಾಗ ಮೂಳೆಗಳ ಸಾಂದ್ರತೆ ಅಂದ್ರೆ ಅದರ ಶಕ್ತಿ ಹೆಚ್ಚಾಗ್ತಾ ಇರತ್ತೆ. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಕೊಡ್ಸೋದ್ರಿಂದ ಇನ್ನಷ್ಟು ಡಿಜೆನರೇಷನ್ ಆಗದಿರಂಗೆ ನೋಡ್ಕೊಳ್ತಾ ಬರುತ್ತಮ್ಮ. ಸೊ ಅಟ್ಲೀಸ್ಟ್ ಇವಾಗ ಏನ್ ಕೆಲಸ ಮಾಡ್ತಾ ಇದಾರೆ ಇನ್ನಷ್ಟು ಡಿಪೆಂಡೆನ್ಸಿ ಆಗ್ದಿರಾ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ದಯವಿಟ್ಟು ಇನ್ನಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ ಅಮ್ಮ. ಸೊ ಆದಷ್ಟು ಒಂದು ಎಕ್ಸ್ರೇನ ಮಾಡಿಸಿ ಎಷ್ಟು ಮಟ್ಟಿಗೆ ಡಿಜೆನರೇಷನ್ ಆಗಿದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆಯಾ, ಥರ್ಡ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡು ಅದರ ತಕ್ಕಂತೆ ಚಿಕಿತ್ಸೆನ ಕೊಡ್ಬೋದಾಗತ್ತಮ್ಮ. ಸರಿ ಡಾಕ್ಟರ್, ಖಂಡಿತವಾಗಿ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಕರ್ಕೊಂಡ್ ಬನ್ನಿ ಅಮ್ಮ, ನಿಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸರ್. ಓಕೆ ಗೀತಾ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾ, ಸೊ ಕಂಟಿನ್ಯೂ ಮಾಡಿ ಡಾಕ್ಟರ್. ಈ ಜಾಯಿಂಟ್ ಅಂತ ಹೇಳಿದ್ರೆ ಒಂದು ಮೂಳೆಗೆ ಒಂದು ಮೂಳೆ ಜೋಡಣೆ ಆಗೋದನ್ನ ನಾವು ಜಾಯಿಂಟ್ ಅಂತ ಹೇಳಿ ಕರಿತೇವೆ. ನಾನು ಹೇಳಿದೆ ದಿನದ ಜೀವನದಲ್ಲಿ ಕೂತ್ಕೊಳ್ಬೇಕು, ಎದೊಳ್ಬೇಕು, ಮಲ್ಕೊಳ್ಬೇಕು. ಸೊ ಅದಕ್ಕೆ ನಾವು ಮೂವ್ಮೆಂಟ್ಸ್ ಮಾಡಬೇಕಾಗತ್ತೆ. ಆ ಜಾಯಿಂಟಿನ ಸ್ಟ್ರಕ್ಚರ್ಸ್ ಹೇಗಿರ್ಬೇಕು ಅಂದ್ರೆ ಬರೀ ಒಂದು 2 ಮೂಳೆಗಳ ಜೋಡಣೆ ಆಯ್ತು ಅಂದ್ರೆ ಅದು ಜಾಯಿಂಟ್ ಆಗೋದಿಲ್ಲ. ಆ ಜಾಯಿಂಟ್ ಆಗ್ಬೇಕು ಅಂದ್ರೆ ಅದರ ಜಾಯಿಂಟ್ ಸ್ಟ್ರಕ್ಚರ್ಸ್ ಬಹಳ ಮುಖ್ಯ ಆಗುತ್ತೆ. ಸೊ ಜಾಯಿಂಟ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಒಂದು ಮೂಳೆಗೆ ಒಂದು ಮೂಳೆ ರಬ್ ಆಗದೆ ಇರೋದಕ್ಕೆ ಒಂದು ಪರ್ದೆ ಅನ್ನೋದು ಇರುತ್ತೆ ನ್ಯಾಚುರಲ್ ಆಗಿ, ಅದನ್ನ ನಾವು ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಆ ಮೂಳೆಗೆ ಇನ್ನೊಂದು ಮೂಳೆ ಅಟ್ಯಾಚ್ ಆಗ್ಬೇಕು ಅಥವಾ ಸ್ಟ್ರೆಂತ್ ಬರಬೇಕು ಅಂತ ಹೇಳಿದ್ರೆ ಲಿಂಕ್ ಆಗುವಂತದ್ದೇ ಲಿಗಮೆಂಟ್ಸ್. ಆ ಮೂಳೆಗಳ ಜೊತೆಗೆ ಒಂದು ಮಸಲ್ಸ್ಗೆ ಅಟ್ಯಾಚ್ ಆಗುವಂತದ್ದು ಟೆಂಡಾನ್ಸ್. ಓಕೆ, ಸೊ ಆ ಮೂವ್ಮೆಂಟ್ಸ್ ಬೇಕಾಗಿರುವಂತದ್ದು ಸೈನೋವೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಅಲ್ಲಿನ ಸೈನೋವೆಲ್ ಸೆಲ್ಸ್ ಗಳಿಂದ ಒಂದು ದ್ರವ ಉತ್ಪತ್ತಿ ಆಗ್ತಾ ಹೋಗ್ತಾ ಇರತ್ತೆ. ಸೊ ಅದನ್ನ ನಾವು ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಮೂಳೆಗೆ ಒಂದು ಮೂಳೆ ರಬ್ಬ ಆಗದೆ ಇರೋದಕ್ಕೆ, ತಿಕ್ಕಾಟ ಆಗದೆ ಇರೋದಕ್ಕೆ ಸೊ ಇದು ಬಹಳ ಸಹಾಯ ಮಾಡ್ತಾ ಇರತ್ತೆ. ಸೊ ಇದೆಲ್ಲ ಒಂದು ಸ್ಟ್ರಕ್ಚರ್ಸ್ ಆಫ್ ಜಾಯಿಂಟ್. ಒಂದು ವ್ಯಕ್ತಿಯ ಒಂದು ಜಾಯಿಂಟ್ ಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು, ಸ್ಟ್ರೆಂತ್ ಆಗಿರ್ಬೇಕು ಅಂದ್ರೆ ಲಿಗಮೆಂಟ್ಸ್ ಚೆನ್ನಾಗಿರ್ಬೇಕಾಗತ್ತೆ, ಕಾರ್ಟಿಲೇಜ್ ಚೆನ್ನಾಗಿರ್ಬೇಕಾಗತ್ತೆ, ಟೆಂಡಾನ್ಸ್ ಚೆನ್ನಾಗಿರ್ಬೇಕಾಗತ್ತೆ, ಅಲ್ಲಿನ ನರ್ವ್ ಸಪ್ಲೈ ಆಗ್ಬೇಕಾಗತ್ತೆ, ಬ್ಲಡ್ ಸಪ್ಲೈ ಆಗುತ್ತೆ. ಇದೆಲ್ಲ ಒಂದು ಕಾರಣವಾದ ಒಂದು ಜಾಯಿಂಟ್ ಅಂತ ಹೇಳಿ ಕರಿಬಹುದು. ಸೊ ಯಾವಾಗ ಒಂದು ವ್ಯಕ್ತಿಯ ಬ್ಲಡ್ ಸಪ್ಲೈ ಕಡಿಮೆ ಆಗುವಂತದ್ದು ಆ ಜಾಗದಲ್ಲಿ, ಅಥವಾ ಲಿಗಮೆಂಟ್ಸ್, ಎಷ್ಟೋ ಜನರಲ್ಲಿ ನಾವು ಕೇಳ್ಬೋದು ಲಿಗಮೆಂಟ್ ಸ್ಟೇರ್ ಆಯ್ತು, ಟೆಂಡಾನ್ ಸ್ಟೇರ್ ಆಯ್ತು ಅಂತ ಹೇಳ್ತಾರೆ, ಆಗ ಅಲ್ಲಿನ ಸಪೋರ್ಟಿವ್ ಏನಿರುತ್ತೆ ಅದರ ಶಕ್ತಿ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಡಿಬೇಕಾದ್ರೆ ಸ್ಲಿಪ್ ಆಗುವಂತದ್ದು, ನೋವು ಬರುವಂತದ್ದು, ಈ ರೀತಿಯ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಇವತ್ತಿನ ದಿನಗಳಲ್ಲಿ ನಾವು ಈ ಜಾಯಿಂಟ್ಸ್ ಪೈನ್ ಅಥವಾ ಆರ್ಥರೈಟಿಸ್, ಸಂಧಿವಾತ ತುಂಬಾ ಜನರಲಿ ನಾವು ಈ ಅರ್ಲಿ ಏಜ್ ಅಲ್ಲಿ ಕಾಣ್ತಾ ಬರ್ತಾ ಇರ್ತೀವಿ. ಸೊ ಅದನ್ನ ನಾವು ಪ್ರಿಕಾಸಿಟಿ ಅಂತ ಹೇಳಿ ಕರಿತೇವೆ. 60 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 40 ವರ್ಷಕ್ಕೆ ಬರ್ತಾ ಇದೆ, 40 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 20 ವರ್ಷಕ್ಕೆ ಬರ್ತಾ ಇದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಆಹಾರ ಪದ್ಧತಿ ಇರ್ಬೋದು, ಆಹಾರ ಸೇವನೆ ಇರ್ಬೋದು. ನಾವು ತಗೊಳ್ಳುವಂತ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ ಅದು ಒದಗ್ತಾ ಇಲ್ಲ. ಅಂದ್ರೆ ನಮ್ಮ ದೇಹಕ್ಕೆ ಏನ್ ಬೇಕೋ ಅದು ನಾವು ಸೇವನೆ ಮಾಡ್ತಾ ಇಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಎ ಟೇಸ್ಟಿ ಫುಡ್. ನಾಲ್ಗೆಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಸೇವನೆ ಮಾಡ್ತಾ ಇದೀವಿ. ಈ ಕಾರಣದಿಂದ ಆರ್ಥರೈಟಿಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಬರುವಂತ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಅದೇ ರೀತಿ ಒಬೇಸಿಟಿ ಅಂತ ಹೇಳ್ತೀವಿ ಸರ್, ಅಂದ್ರೆ ಸ್ಥೂಲಕಾಯ, ಬೊಜ್ಜುತನ. ಸೊ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದೀವಿ. ಸೊ ಅವ್ರಿಗೆ ಫಾಸ್ಟ್ ಫುಡ್ ಕೊಡ್ಸುವಂಥದ್ದು, ಪಿಜ್ಜಾ ಬರ್ಗರ್ ಕೊಡ್ಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಇದೆ, ನಾವು ಜಾಯಿಂಟ್ ಮೇಲೆ ಇರುವಂತ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ. ಸೊ ಇದರಿಂದ ಒಂದು ಫುಡ್ ಹ್ಯಾಬಿಟ್ಸ್ ಇಂದ ಒಂದು ಆರ್ಥರೈಟಿಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಅದೇ ರೀತಿ ನಮ್ಮ ಈ ಮೊಬೈಲ್ಸ್ ಯೂಸ್ ಮಾಡುವಂಥದ್ದು. ಸೊ ಇವತ್ತಿನ ಜಗ ಅಂತ ಹೇಳಿದ್ರೆ ಒಂದು ಗ್ಯಾಜೆಟ್ಸ್ ಯುಗ ಅಂತಾನೆ ಹೇಳ್ತೀವಿ. ಸೊ ಎಲ್ಲರ ಕೈಯಲ್ಲೂ ಚಿಕ್ಕ ಮಕ್ಕಳನ್ನ ಹಿಡಿದು
ಮೊಬೈಲ್ಸ್ ಯೂಸ್ ಮಾಡ್ತಾ ಹೋಗ್ತಾ ಇರ್ತಾರೆ, ಟ್ಯಾಬ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದರಲ್ಲಿ ನೈಟ್ ಹೊತ್ತು ಹೆಚ್ಚು ಅದರಲ್ಲಿ ಕೆಲಸ ಮಾಡುವಂತ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಆರ್ಥರೈಟಿಸ್ ಇವತ್ತಿನ ದಿನಗಳ ಅರ್ಲಿ ಸ್ಟೇಜಸ್ ಅಲ್ಲಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಅದೇ ರೀತಿ ಸಣ್ಣ ಮಕ್ಕಳಲ್ಲಿ ನಾವು ನೋಡ್ಬೋದು, ಒಂದು 10 kg ಬ್ಯಾಗ್ ಹೊರುವಂಥದ್ದು, 15 kg ಬ್ಯಾಗ್ ಹೊರುವಂಥದ್ದು, ತುಂಬಾ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು. ಸೊ ಇದು ದಿನದ ಕೆಲಸನೇ ಆಗ್ತಾ ಇದೆ ಅವ್ರಿಗೆ. ಸೊ ಇದರಿಂದ ಮೂಳೆಗಳಲ್ಲಿ ನೋವು ಬರುವಂಥದ್ದು, ಜಾಯಿಂಟ್ ಅಲ್ಲಿ ನೋವು ಬರುವಂತ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಅದೇ ರೀತಿ ಹುಡುಗಿರಲ್ಲಿ ನಾವು ನೋಡ್ಬೋದು, ಎಷ್ಟೋ ಹೆಣ್ಮಕ್ಳಲ್ಲಿ ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಗಳನ್ನ ಹಾಕೊಳ್ತಾರೆ. ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಆಗ್ತಾ ಇರುತ್ತೆ. ಎಕ್ಸ್ಪೆಷಲಿ ಮೆಂಟಲ್ ಸ್ಟ್ರೆಸ್, ಯಾರಿಗಿಲ್ಲ ಮಾನಸಿಕ ಒತ್ತಡ. ಸೊ ಇವತ್ತಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ವರ್ಗೂ ಈ ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನೋದು ನೋಡ್ತಾ ಇದೀವಿ. ಸೊ ಮಾನಸಿಕ ಒತ್ತಡದಿಂದ ದೈಹಿಕ ಶ್ರಮ ಕಡಿಮೆ ಆಗ್ತಾ ಇರೋದ್ರಿಂದ ಈ ರೀತಿಯ ಒಂದು ಆರ್ಥರೈಟಿಸ್ ಅಥವಾ ಸಂಧಿವಾತ ಇವತ್ತಿನ ದಿನಗಳಲ್ಲಿ ಅರ್ಲಿ ಏಜ್ ಅಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎಷ್ಟೋ ಜನರಲ್ಲಿ ನಾವು ನೋಡ್ಬೋದು, ಈಗ 45 ವರ್ಷ 50 ವರ್ಷ ಆದ್ಮೇಲೆ ಜಾಯಿಂಟ್ ಪೇನ್ ಬರುವಂತದ್ದು ಅಥವಾ ಮಂಡಿಲಿ ನೋವು ಬರುವಂತದ್ದು, ಸೊಂಟದಲ್ಲಿ ನೋವು ಬರುವಂತದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಇದೊಂದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆಗಿ ನಾವು ನೋಡ್ತಿದ್ವಿ ತುಂಬಾ ವರ್ಷ. ಬಟ್ ಇವತ್ತಿನ ದಿನಗಳಲ್ಲಿ ನಾನಾ ತರದ ಒಂದು ಆರ್ಥರೈಟಿಸ್, ಮೆಡಿಕಲಿ ನಾವು ಹೇಳ್ತೀವಿ ದೇರ್ ಆರ್ ಮೋರ್ ದನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತ. ಬಟ್ ನಮ್ಮ ದಿನದ ಪ್ರಾಕ್ಟೀಸ್ ಅಲ್ಲಿ ನಾವೊಂದು 6ರಿಂದ 7 ರೀತಿಯ ವಿಧವಾದ ಆರ್ಥರೈಟಿಸ್ ಅಥವಾ ಸಂಧಿವಾತಗಳನ್ನ ನಾವು ದಿನದ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂತದ್ದೇ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಎರಡನೇದಾಗಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಮೂರನೇದಾಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅದೇ ರೀತಿ ಸೋರಿಯಾಟಿಕ್ ಆರ್ಥರೈಟಿಸ್ ಆಗ್ಬೋದು, ಸೆಪ್ಟಿಕ್ ಆರ್ಥರೈಟಿಸ್ ಆಗ್ಬೋದು, ಅಥವಾ ವೈರಲ್ ಆರ್ಥರೈಟಿಸ್ ಆಗ್ಬೋದು. ಚಿಕನ್ ಗುನಿಯಾ ಅಂತ ಒಂದು ಕಂಡೀಷನ್ ಬಂತು. ಸೊ ದಿಸ್ ಇಸ್ ಒನ್ ಆಫ್ ದಿ ಟೈಪ್ ಆಫ್ ವೈರಲ್ ಆರ್ಥರೈಟಿಸ್. ಸೊ ಈಗಲೂ ಕೂಡ ಒಂದು 10 ವರ್ಷದ ಮುಂಚೆ ಈ ಸಮಸ್ಯೆಗೆ ಬಳಲಿರೋರು ಈಗಲೂ ಕೂಡ ಪೇನ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಅಫೆಕ್ಟ್ ಆಫ್ ವೈರಲ್ ಇನ್ಫೆಕ್ಷನ್ಸ್. ಸೊ ನಾವು ವೈರಲ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ, ಅಥವಾ ಪೋಸ್ಟ್ ವೈರಲ್ ಆರ್ಥ್ರಾಲಜಿಯಾ ಅಂತ ಹೇಳಿ ಕೂಡ ಕರಿಬಹುದಾಗತ್ತೆ. ಅದೇ ರೀತಿ ಎಷ್ಟೋ ಜನ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಸ್ಪಾಂಡಿಲೈಟಿಸ್ ಇಸ್ ಒನ್ ಆಫ್ ದಿ ಮೇನ್ ಟೈಪ್ಸ್ ಆಫ್ ಆರ್ಥರೈಟಿಸ್. ಅದರಲ್ಲಿ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಈ ರೀತಿಯ ವಿಧವಾದ ಒಂದು ಸಮಸ್ಯೆಗಳನ್ನ ನೋಡಬಹುದಾಗತ್ತೆ. ಬಟ್ ಹೆಚ್ಚಾಗಿ ಒಂದು 60% ಆಫ್ ಕೇಸ್ ಅಲ್ಲಿ ನೋಡುವಂತದ್ದು ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಆಸ್ಟಿಯೋ ಸಂಧಿವಾತ. ಸೊ ಆಸ್ಟಿಯೋ ಆರ್ಥರೈಟಿಸ್ ಇದನ್ನ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಆಸ್ಟಿಯೋ ಆರ್ಥರೈಟಿಸ್ ಇಸ್ ಎ ಡಿಜನರೇಟಿವ್ ಡಿಸೀಸ್ ಇನ್ ವಿಚ್ ದೇರ್ ಇಸ್ ಅನ್ ಎರೋಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಮೂಳೆಗೊಂದು ಮೂಳೆ ರಬ್ ಆಗುತ್ತೆ. ಸೊ ಒಂದ್ ಮೂಳೆಗೊಂದು ಮೂಳೆ ಸ್ಪರ್ಶ ಆಗುತ್ತೆ, ಟಚ್ ಆಗುತ್ತೆ. ಸೊ ನಮ್ಮ ಜಾಯಿಂಟ್ ಸ್ಟ್ರಕ್ಚರ್ ಹೇಗಿರುತ್ತೆ, ಒಂದ್ ಮೂಳೆಗೊಂದು ಮೂಳೆ ಟಚ್ ಆಗದೆ ಇರೋದಕ್ಕೆ ಅದು ಸ್ಟ್ರಕ್ಚರ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಯಾವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇರುತ್ತೆ, ನಾವ್ ಹೇಳ್ತಾ ಇರ್ತೀವಿ ಭಾರತ ಒಂದು ಕೃಷಿ ಪ್ರಧಾನ ದೇಶ, ಆದ್ರೂ ಸಹ ಜನರಲಿ ಭಾರತದಲ್ಲಿ ಅತಿ ಹೆಚ್ಚು ನಾವು ಈ ಆರ್ಥರೈಟಿಸ್ ಪೇಷಂಟ್ ಗಳನ್ನ ನೋಡ್ಬೋದು. ಯಾಕಂದ್ರೆ ನಾವು ಕೆಲಸ ಮಾಡೋ ಒತ್ತಡಗಳಾಗಿರ್ಬೋದು, ನಾವು ಜಾಯಿಂಟ್ ಮೇಲೆ ಕೊಡುವಂತ ಒಂದು ಪ್ರೆಷರ್ಸ್ ಆಗಿರ್ಬೋದು. ಸೊ ಇದರಿಂದ ಅರ್ಲಿ ಏಜ್ ಅಲ್ಲೇ ಆರ್ಥರೈಟಿಸ್ ಕಂಡು ಬರ್ತಾ ಇದೆ. ಸೊ ಈ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಲಾರ್ಜರ್ ಜಾಯಿಂಟ್ಸ್ ಮೇಲೆ ಹೆಚ್ಚಾಗಿ ಅಫೆಕ್ಟ್ ಆಗುವಂತದ್ದು, ಅಥವಾ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ನಮ್ಮ ತೂಕ ಯಾವ್ದು ಹೊರುತ್ತೆ, ನೀವು ಹೇಳ್ದಂಗೆ ಮಂಡಿ ಮೂಳೆಯಲ್ಲಿ ಹೆಚ್ಚು ಸಮಸ್ಯೆಗಳು ಕೊಡುತ್ತೆ. ಅದೇ ರೀತಿ ಸೊಂಟದ ಮೂಳೆಗಳಾಗಿರ್ಬೋದು, ಹಿಪ್ ಜಾಯಿಂಟ್ ಅಂತ ಹೇಳಿ ಕರಿತೇವೆ, ಹಿಪ್ ಬೋನ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಬೆನ್ನಿನ ಮೂಳೆ ಆಗಿರ್ಬೋದು, ವರ್ಟಿಬ್ರೇಸ್ ಅಂತ ಹೇಳಿ ಕರಿತೇವೆ. ಸೊ ಈ ಮೂಳೆಗಳಲ್ಲಿ ಏನಾಗುತ್ತೆ, ಹೆಚ್ಚು ಒತ್ತಡನ ಕೊಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ, ಹೆಚ್ಚು ಒತ್ತಡಗಳ ಕೊಟ್ಟು ನಾವು ನಡೀತಾ ಇರ್ತೀವಿ, ಹೆಚ್ಚು ಒತ್ತಡಗಳನ್ನ ಕೊಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಈ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಈಗ ಒಂದು 45 ವರ್ಷ, ಒಂದು 50 ವರ್ಷದ ಮೇಲ್ಪಟ್ಟು ಒಂದು ವ್ಯಕ್ತಿ ಈ ಮಂಡಿಲಿ ನೋವು ಬರ್ತಿದೆ ಅಂತ ಹೇಳಿದಾಗ, ಪ್ರಾಬಬ್ಲಿ ಆಫ್ ಇಟ್ ಕುಡ್ ಬಿ ಎ ಆಸ್ಟಿಯೋ ಆರ್ಥರೈಟಿಸ್. ಸೊ ಈ ತರದ ಕೇಸಸ್ ಅಲ್ಲಿ ಏನಾಗುತ್ತೆ, ಎರಡು ಮೂಳೆಗಳ ಮಧ್ಯೆ ನಾನು ಏನ್ ಪರ್ದೆ ಅಂತ ಹೇಳಿದೆ, ಕಾರ್ಟಿಲೇಜ್, ಆ ಕಾರ್ಟಿಲೇಜ್ ಅಲ್ಲಿ ಪ್ರೋಟಿಯೋಗ್ಲೈಕನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಸೊ ಇದೊಂದು ಪ್ರೋಟೀನ್ ಕಂಟೆಂಟ್. ಸೊ ಯಾವಾಗ ನಾವು ತೂಕ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ ಅಥವಾ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ, ಆ ಪ್ರೋಟಿಯೋಗ್ಲೈಕನ್ಸ್ ಅಂತ ಕಂಟೆಂಟ್ ಅದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ರೆಡ್ಯೂಸ್ ಆಯ್ತಾ ಅಂತ ಹೇಳಿದ್ರೆ, ಸೊ ಈ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ ಪರ್ದೆ, ಅದು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೇರ್ ಅಂಡ್ ಟೇರ್ ಆಫ್ ದ ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಅದು ವೇರ್ ಆಗ್ತಾ ಏನಾಗುತ್ತೆ, ಅರ್ಧೋಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ಒಂದ್ ಮೂಳೆ ರಬ್ ಆಗ್ತಾ ಇರುತ್ತೆ. ಸೊ ಇದರಿಂದ ಸೈನೋವೆಲ್ ಮೆಂಬ್ರೇನ್ಗೆ ಏಟ್ ಬೀಳ್ಬೋದು, ಸೈನೋವೆಲ್ ದ್ರವ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಈ ಜಾಯಿಂಟ್ ಕ್ಯಾಪ್ಸುಲ್, ಜಾಯಿಂಟ್ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನ್ ಹೇಳಿದೆ, ಲಿಗಮೆಂಟ್ಸ್ ಆಗಿರ್ಬೋದು, ಟೆಂಡನ್ಸ್ ಆಗಿರ್ಬೋದು, ಬರ್ಸ ಆಗಿರ್ಬೋದು, ಇದೆಲ್ಲ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇನ್ ಆಗಿ ಮುಖ್ಯವಾಗಿ ನಾವು ಹೇಳುವಂತದ್ದು 50 ವರ್ಷದ ಮೇಲ್ಪಟ್ಟು ಬರುವಂತ ಒಂದು ಸಮಸ್ಯೆ. ಈಗ ತಲೆ ಕೂದಲು ಹೇಗೆ ಬೆಳಗಾಗ್ತಾ ಹೋಗ್ತಾ ಇರುತ್ತೆ, ಮನುಷ್ಯನ ಮೂಳೆಗಳು ಸವ್ಯುವಂಥದ್ದು ಆಫ್ಟರ್ 50 ಇಯರ್ಸ್ ಅಷ್ಟೇ ಪ್ರತಿಶತ ಕಾಮನ್ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾ ಇರೋದ್ರಿಂದ ಚಿಕಿತ್ಸೆ ಅವಶ್ಯಕತೆ ಬಹಳ ಇದೆ. ಈ ಆಸ್ಟಿಯೋ ಆರ್ಥರೈಟಿಸ್ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಹೆರಿಡಿಟರಿ ಟೆಂಡೆನ್ಸಿ, ಅಂದ್ರೆ ಆನುವಂಶಿಕತೆ.
ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಅನುವಂಶಿಕತೆಯಿಂದ ಈ ಆಸ್ಟಿಯೋ ಆರ್ಥೈಟಿಸ್ ಬರುತ್ತೆ ಅಂತ ಹೇಳಿ. ತಂದೆಗೆ ಆಸ್ಟಿಯೋ ಆರ್ಥೈಟಿಸ್ ಇರುವಂತದ್ದು ಅಥವಾ ತಾಯಿಗೆ ಆಸ್ಟಿಯೋ ಆರ್ಥೈಟಿಸ್ ಇರುವಂತದ್ದು, ಮೆಟ್ರನಲ್ ಸೈಡ್ ಆಗಿರ್ಬೋದು, ಪೆಟ್ರನಲ್ ಸೈಡ್ ಆಗಿರ್ಬೋದು, ತಾತ ಅಜ್ಜಿಗೆ ಇರುವಂತದ್ದು. ನಾವು ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನನಗೂ ಅರ್ಲಿ ಏಜ್ ಅಲ್ಲಿ ಆಸ್ಟಿಯೋ ಆರ್ಥೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಎರಡನೇದಾಗಿ ನಾ ಹೇಳುವಂತದ್ದು ಓಲ್ಡ್ ಏಜಿಂಗ್, ಅಂದ್ರೆ ಏಜ್ ಆಗ್ತಾ ಆಗ್ತಾ ಸಾಮಾನ್ಯವಾಗಿ ಮೂಳೆಗಳ ಸವೆತ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು. ಈಗ 40 ವರ್ಷದಲ್ಲೂ ಜನ ಕೆಲಸ ಮಾಡ್ತಾ ಇದ್ದಾರೆ, 50 ವರ್ಷದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, 60 ವರ್ಷ ಆದ್ಮೇಲೆ ಸೆಡೆಂಟರಿ ಲೈಫಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮೂಳೆಗಳ ಒತ್ತಡ ಕೊಡುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏಜ್ ಆಗ್ತಾ ಆಗ್ತಾ ಕೂಡ ಮಂಡಿಲಿ ನೋವು ಬರುವಂತದ್ದು, ಬೆನ್ನಲ್ಲಿ ನೋವು ಬರುವಂತದ್ದು, ಹಿಪ್ ಜಾಯಿಂಟ್ ಅಲ್ಲಿ ಪೇನ್ ಬರುವಂತ ಸಮಸ್ಯೆಗಳು ಖಂಡಿತ ಇರುತ್ತೆ. ಅದೇ ರೀತಿ ಒಂದು ಮೂರನೇ ಕಾರಣವಾಗಿ ನಾವು ನೋಡುವಂತದ್ದೇ ಒಬೇಸಿಟಿ ಅಂಡ್ ಓವರ್ weight. ಸೊ ಇವತ್ತಿನ ದಿನಗಳಲ್ಲಿ ಸ್ಥೂಲಕಾಯ, ಬೊಜ್ಜುತನ, ವೆಯ್ಟ್ ಜಾಸ್ತಿ ಆಗ್ತಾ ಇರುವಂತದ್ದು ಎಲ್ಲ ರೋಗಕ್ಕೂ ಒಂದು ಸರ್ವೇ ಸಾಮಾನ್ಯ ಆದ ಒಂದು ಕಾರಣ ಅಂತ ನಮ್ಗೆ ಇವತ್ತಿನ ದಿನಗಳಲ್ಲಿ ತಿಳಿದು ಬರ್ತಾ ಇದೆ. ಸೊ ಇದ್ರಿಂದ ನಮ್ಮ ವೆಯ್ಟ್ ಯಾವಾಗ ಜಾಸ್ತಿ ಆಗ್ತಾ ಇದೆ, ಸೊ ನಮ್ಮ ಮೂಳೆಗಳ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಈಗ ಒಂದು 5 kg ವೆಯ್ಟ್ ಹೆಚ್ಚಾಯ್ತು ಅಂದ್ರೆ ಸಡನ್ ಆಗಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಪೇನ್ ಬರೋದಿಲ್ಲ. ಸೊ ನಮ್ಮ ಬಾಡಿ ಯಾವ ರೀತಿ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಲಿಮಿಟ್ ಆಗಿ ಅದು ಕ್ಯಾರಿ ಮಾಡ್ಬೋದು, ಅದು ತಡ್ಕೊಳ್ತಾ ಇರುತ್ತೆ. ಬಟ್ ತಡ್ಕೊಳ್ಳೋದಕ್ಕಿಂತ ಹೆಚ್ಚು ಅದಕ್ಕೆ ಲಿಮಿಟ್ ಇಲ್ಲದೆ ನಾವು ಅದಕ್ಕೆ ಒತ್ತಡ ಕೊಡ್ತಾ ಇರ್ತೀವಿ. ಸೊ ಆಗ ಈ ರೀತಿಯ ಮೂಳೆಗಳಲ್ಲಿ ನೋವು ಬರುವಂತದ್ದು, ಸಂಧಿಗಳಲ್ಲಿ ನೋವು ಬರುವಂತದ್ದು, ಸ್ಟಿಫ್ನೆಸ್ ಆಗುವಂತದ್ದು ಲಕ್ಷಣಗಳು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಚಂದ್ರಪ್ಪ ಅಂತ ಹೇಳಿ ಸರ್. ಚಂದ್ರಪ್ಪ, ನಾನು ಚಂದ್ರು. ಹೌದು ಹೇಳಿ ಚಂದ್ರಪ್ಪ, ನಿಮ್ಮ ಸಮಸ್ಯೆ ಏನು? ಸರ್ ಟಿವಿ ನೋಡ್ತಾ ಇದ್ದೆ, ಶೋ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು. ಮತ್ತೆ ನಿಮ್ ಜೊತೆ ಮಾತಾಡ ಅಂತ ಕಾಲ್ ಮಾಡಿದ್ವಿ. ಹಾಗೆ ನಮಗೂ ಕೂಡ ಪ್ರಾಬ್ಲಮ್ ಇದೆ ಹೇಳಿ ಆರ್ಥರೈಟಿಸ್ ಬಗ್ಗೆ. ಅದ್ರ ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಂತ ಕಾಲ್ ಮಾಡಿದ್ವಿ ಸರ್. ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಸರ್ ನನ್ನ ಕಾಲ್ ಹೆಬ್ಬೆಟ್ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ. ಹಾ, ಕಾಲ್ ಹೆಬ್ಬೆಟ್ಟಲ್ಲಿ ನೋವು, ಇದ್ರ ಬಗ್ಗೆ ನಾವು ಒಂಚೂರು ಡಿಸ್ಕಷನ್ ಮಾಡಲೇಬೇಕು. ಯಾಕಂದ್ರೆ ಈ ಕಾಲ್ ಹೆಬ್ಬೆಟ್ಟು ಮತ್ತು ಬೆರಳಿನ ಜಾಯಿಂಟ್ಗಳಲ್ಲಿ ನೋವು ಬರುವಂತದ್ದು. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಏನ್ ಸಮಸ್ಯೆಗೆ, ಏನ್ ತೊಂದರೆಗೆ ಕರೆ ಮಾಡಿದ್ರಿ? ಸರ್ ಇದು ನಂದು ಕಾಲ್ ಹೆಬ್ಬೆರಳು ನೋವು ಬರ್ತಾ ಇದೆ. ಹೆಬ್ಬೆಟ್ಟಲ್ಲಿ ನೋವು ಬರ್ತಿದೆ? ಹೌದು ಸರ್, ಹೌದು. ಓಕೆ. ಅಂತಂದ್ರೆ 4 ವರ್ಷದಿಂದ ನೋವು ಬರ್ತಾ ಇದೆ. ಓಕೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋಣ. ಓಕೆ, ಏನಾದ್ರು ರಕ್ತ ಪರೀಕ್ಷೆ ಎಸ್ಪೆಷಲಿ ಯೂರಿಕ್ ಆಸಿಡ್ ಅಂಶನ ಚೆಕ್ ಮಾಡಿಸಿದೀರಾ? ಹೌದು ಸರ್, ಹೌದು ಮಾಡಿಸಿ. ಎಷ್ಟಿದೆ ಯೂರಿಕ್ ಆಸಿಡ್ ಅಂಶ? ಅದು 12 ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ಪ್ರೆಸೆಂಟ್ಲಿ ಏನಾದ್ರು ಔಷಧಿಗಳನ್ನ ತಗೋತಾ ಇದ್ದೀರಾ ಚಂದ್ರಪ್ಪ ಅವರೇ? ಪ್ರೆಸೆಂಟ್ಲಿ ಟ್ಯಾಬ್ಲೆಟ್ ಅದೇನು ಕ್ಲಿನಿಕಲ್ ಕೊಡ್ತಾ ಇಲ್ಲ ಸರ್. ನಾರ್ಮಲಿ ಅದೇ ಟ್ಯಾಬ್ಲೆಟ್ಸ್ ಗಳನ್ನೆಲ್ಲ ತಗೊಂತಾ ಇದೀನಿ. ಆದ್ರೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ ಅದು. ಓಕೆ, ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಿದ್ಯಾ ಅಥವಾ ಬೇರೆ ಬೇರೆ ತರದ ಒಂದು ಪಾಲಿ ಆರ್ಥರೈಟಿಸ್ ಅಂದ್ರೆ ಬೇರೆ ಬೇರೆ ಜಾಯಿಂಟ್ ಅಲ್ಲಿ ಏನಾದ್ರು ನೋವು ಬರ್ತಿದ್ಯಾ? ಏನಿಲ್ಲ ಸರ್, ಅದು ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಾ ಇದೆ. ಓಕೆ, ಏನಾದ್ರು ಅಭ್ಯಾಸಗಳಿದ್ಯಾ? ಧೂಮಪಾನ, ಸ್ಮೋಕಿಂಗ್, ಆಲ್ಕೋಹಾಲ್ ಈ ತರದ್ ಏನಾದ್ರು? ಹೌದು ಸರ್, ಹೌದು. ಓಕೆ, ವೈದ್ಯರು ನಿಮ್ಗೆ ಹೇಳಿಲ್ವಾ ಅದನ್ನ ಕಡಿಮೆ ಮಾಡಿ, ಅದನ್ನ ಕಡಿಮೆ ಮಾಡೋ ತನಕ ನಿಮ್ಗೆ ಈ ನೋವು ಕಡಿಮೆ ಆಗೋದಿಲ್ಲ ಅಂತ ಯಾರು ಹೇಳಿಲ್ವಾ ನಿಮ್ಗೆ? ತಿಳಿಸಿದರೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡಿದೀನಿ ಸರ್. ಓಕೆ ಸರ್. ಹೆಬ್ಬೆಟ್ಟಲ್ಲಿ ನೋವು ಬರುವಂತದ್ದು, ಸೊ ಹೆಬ್ಬೆಟ್ಟಲ್ಲಿ ಡೆಪಾಸಿಟ್ಸ್ ಆಗುವಂತದ್ದು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ವಿಧವಾದ ಒಂದು ಆರ್ಥರೈಟಿಸ್. ತುಂಬಾ ಜನ ನಿಮ್ ತರ ಇವತ್ತಿನ ದಿನಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೊಂದು ಲೈಫ್ ಸ್ಟೈಲ್, ಜೀವನ ಶೈಲಿಯಿಂದ ಬಂದಿರುವಂತದ್ದು. ಕಾರಣವಾಗಿ ನಾನು ಯಾಕೆ ಕೇಳಿದೆ ನಿಮ್ಗೆ ಧೂಮಪಾನ ಮದ್ಯಪಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೇನ್ ಆಗಿ ಈ ಕಾರಣದಿಂದ ಇವತ್ತಿನ ದಿನಗಳಲ್ಲಿ ಅರ್ಲಿ ಏಜ್ ಅಲ್ಲಿ ಬರೋದಕ್ಕೆ ಈ ಗೌಟಿ ಆರ್ಥರೈಟಿಸ್ ಕಾರಣ ಆಗ್ತದೆ. ದಯವಿಟ್ಟು ಆ ಮದ್ಯಪಾನ ತಗೊಳ್ಳೋದನ್ನ, ಧೂಮಪಾನನ ಆದಷ್ಟು ಕಡಿಮೆ ಮಾಡಿ ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಅದು ಕಡಿಮೆ ಮಾಡೋ ತನಕ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಅದು ಕಾರಣವಾಗೇ ಹೋಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ. ನೀವು ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದ್ದೀರಾ, ಅಷ್ಟಾಗಿ ಯಾಕೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಆ ಕಾಯಿಲೆಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದಿಲ್ಲ. ಓಕೆ, ಈ ಗೌಟಿ ಆರ್ಥರೈಟಿಸ್ಗೆ ಹೆಚ್ಚಾಗಿ ನಾವು ಹೇಳುವಂಥದ್ದು ವಿಟಮಿನ್ ಸಿ ಅಂಶಗಳು ಇರುವಂತ ಒಂದು ಪದಾರ್ಥಗಳು. ಈಗ ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನ ಹೆಚ್ಚು ತಗೊಂಡಾಗ ಈ ಯೂರಿಕ್ ಆಸಿಡ್ ಅಂಶ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ 3.5ರಿಂದ 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ 12 ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಬರೀ ನೋವಿಗೆ ಮಾತ್ರ ಚಿಕಿತ್ಸೆ ತಗೊಳ್ಳೋದು ಬೇಡ. ಸೊ ಹೋಮಿಯೋಪತಿಕಲಿ ಮೆಡಿಕೇಶನ್ಸ್ ಕೊಟ್ಟಾಗ ನಿಮ್ಮ ರಕ್ತದಲ್ಲಿ ಇರುವಂತ ಒಂದು ಯೂರಿಕ್ ಆಸಿಡ್ ಅಂಶ ಹೆಚ್ಚಿರೋದ್ರಿಂದ ಅದು ನಿಮ್ಗೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾವಾಗ ನಿಮ್ಗೆ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾಗುತ್ತೆ ಆಗ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ಸಹ ನೀವು ತಗೊಳ್ತಾ ಬನ್ನಿ ಸರ್. ಓಕೆ ಸರ್, ಓಕೆ, ಖಂಡಿತ ಒಂದ್ಸತಿ ಬಂದು ಭೇಟಿ ಆಗ್ತೀವಿ. ಥ್ಯಾಂಕ್ ಯು. ಓಕೆ ಚಂದ್ರಪ್ಪ ಅವರೇ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿದ್ದಾರೆ. ನಿಮ್ಗೆ ಖುಷಿ ಆಯ್ತಾ? ಖಂಡಿತ ಸರ್, ಖಂಡಿತ ಖುಷಿ ಆಯ್ತು.
ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಈಗ ನೀವು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಿದ್ರಲ್ಲ, ಈ ಜಾಯಿಂಟ್ಸ್ ಅಲ್ಲಿ ಇರತಕ್ಕಂಥ ಲೂಬ್ರಿಕೇಶನ್ ಲಿಕ್ವಿಡ್ ಇದೆಯಲ್ಲ, ಅದು ಕಡಿಮೆ ಆದಾಗಲೂ ಬರುತ್ತೆ ಅಂತ. ಈಗ ಅಲೋಪತಿಯಲ್ಲಿ ನಾನು ಕೇಳಿರೋದು ಆ ಲಿಕ್ವಿಡ್ನ ರೀಪ್ಲೇಸ್ ಮಾಡ್ತಾರೆ ಥ್ರೂ ಇಂಜೆಕ್ಷನ್ಸ್ ಅಂತೆಲ್ಲ ಕೇಳಿದ್ದೆ. ಅದೇ ಥರ ನಮ್ಮ ಹೋಮಿಯೋಪತಿಯಲ್ಲಿ ಆ ಲಿಕ್ವಿಡ್ ಮತ್ತೆ ಉತ್ಪತ್ತಿ ಆಗೋಕ್ಕೆ, ನ್ಯಾಚುರಲ್ ಆಗಿ ದೇಹದಲ್ಲೇ ಉತ್ಪತ್ತಿ ಆಗೋದಕ್ಕೆ ಔಷಧಿಗಳಿದೆಯಾ? ಆ ಥರದ್ದು ಟ್ರೀಟ್ಮೆಂಟ್ ನೀವು ಕೊಡ್ತೀರಾ? ಖಂಡಿತ. ನಾವು ಹೋಮಿಯೋಪತಿಲಿ ಹೇಳುವಂಥದ್ದೇ ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಇದರ ಅರ್ಥ ಬಹಳವಾಗಿ ಒಂದು ಆಳವಾಗಿದೆ. ನ್ಯಾನೋ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಇರುವಂತ ಮೈನ್ಯೂಟ್ ಪಾರ್ಟಿಕಲ್ಸ್ ಇಂದ ತಯಾರು ಮಾಡುವಂತ ಒಂದು ಮೈಕ್ರೋ. ಓಕೆ, ಸೊ ಅದರಿಂದ ಏನಾಗುತ್ತೆ, ನ್ಯಾನೋ ಜೆನೆಟಿಕ್ ಅಂದ್ರೆ ನಾವು ಅನುವಂಶಿಕತೆ ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಕಾಯಿಲೆಗಳು ಬರೀ ಅನುವಂಶಿಕತೆ ಒಂದೇ ಅಲ್ಲ, ಅನುವಂಶಿಕತೆ ಇಲ್ದಿದ್ರು ಕೂಡ ನಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಂದಿರುತ್ತೆ. ಬಟ್ ಆದ್ರೂ ಆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ಕಾಯಿಲೆಯ ಹಿಂದಿನ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಮೆಡಿಸಿನ್ ಅಂದ್ರೆ ಔಷಧಿ. ಇದನ್ನ ಕೊಟ್ಟಾಗ ಏನಾಗುತ್ತೆ, ವೆದರ್ ಇಟ್ ಇಸ್ ಅನ್ ಆಸ್ಟಿಯೋ ಆರ್ಥರೈಟಿಸ್, ಫಸ್ಟ್ ಜಾಯಿಂಟ್ ಕ್ಯಾಪ್ಸೂಲ್ಸ್ ನ ಅದರ ಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕೆಲಸಗಳ ಆಗತ್ತೆ. ಮತ್ತೆ ಆ ಸೈನೋವೆಲ್ ಮೆಂಬ್ರೇನ್ ಇರುವಂತಹ ಸೈನೋವೆಲ್ ಸೆಲ್ಸ್ ಗಳು ಸ್ಟಿಮ್ಯುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಸೈನೋವೆಲ್ ದ್ರವ ಹೆಚ್ಚಾಗೋದಕ್ಕೆ, ಉತ್ಪತ್ತಿ ಆಗೋದಕ್ಕೂ ಕೂಡ ಸಹಾಯ ಆಗೋದ್ರಿಂದ ಈ ಕ್ರಿಪಿಟಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ನಡಿಬೇಕಾದ್ರೆ ಸರ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕ್ರಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಆಸ್ಟಿಯೋ ಆರ್ಥರೈಟಿಸ್. ಅದನ್ನ ಮೆಡಿಕಲಿ ನಾವು ಕ್ರಿಪಿಟಸ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ರಿಪಿಟಸ್ ಇಂದ ಬಳಲ್ತಾ ಇರೋರು ಅಥವಾ ಡಿಫಾರ್ಮಿಟಿಗಳಿಂದ ಬಳಲ್ತಾ ಇರೋರು, ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ನಾವು ನೋಡ್ಬೋದು ಬೋಲೆಕ್ಸ್ ಅಂತ ಹೇಳ್ತೀವಿ. ಎಷ್ಟರ ಮಟ್ಟಿಗೆ ಅವರು ಆಸ್ಟಿಯೋ ಆರ್ಥರೈಟಿಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಬಿಲ್ ಹೇಗಿರುತ್ತೆ, ನಮ್ಮ ಕಾಲಿನ ಮೂಳೆಗಳು ಈ ರೀತಿ ಬೆಂಡ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಅದನ್ನ ನಾವು ಬೋಲೆಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ತರದ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ನಮ್ಮ ಬೋನಿನ ಒಂದು ಡೆನ್ಸಿಟಿ ಕಡಿಮೆ ಆಗುತ್ತೆ. ಬೋನಿನ ಅಂದ್ರೆ ಮೂಳೆಗಳ ಒಂದು ಸಾಂದ್ರತೆ ಕಡಿಮೆ ಆಗಿ, ಸೊ ಸ್ವಲ್ಪ ಏಟಾದ್ರೂ ಪೆಟ್ಟು ಬಿದ್ರು ಕೂಡ ಈ ಫ್ರಾಕ್ಚರ್ ಗಳನ್ನ ಆಗುವಂಥದ್ದು. ಅದಕ್ಕೆ ನಾವು ಏಜ್ ಆದ್ಮೇಲೆ ಹೇಳ್ತೀವಿ, ಬಹಳನೇ ಒಂದು ಕೇರ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ನಿಮ್ಮ ಮೂಳೆಗಳ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಎಲ್ಲಂದ್ರಲ್ಲಿ ಬೀಳುವಂಥದ್ದು, ಬೀಳುವಂಥದ್ದು, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಬಿಕಾಸ್ ಒಂದ್ಸರಿ ಫ್ರಾಕ್ಚರ್ ಆಯ್ತು, ಮೂಳೆಗಳಿಗೆ ಪೆಟ್ಟು ಬಿತ್ತು, ಆ ಜಾಯಿಂಟ್ ಕ್ಯಾಪ್ಸೂಲ್ಸ್ ವೀಕ್ ಆಯ್ತು ಅಂದ್ರೆ ತುಂಬಾನೇ ಕಷ್ಟ ಈ ರೀತಿಯ ಸಮಸ್ಯೆಯಿಂದ ದೂರ ಬರೋದಕ್ಕೆ. ಈಗ ಇನ್ನೊಂದು ಈ ಆರ್ಥರೈಟಿಕ್ ಸಂಬಂಧಪಟ್ಟಂಗೆನೆ ಆರ್ಥರೈಟಿಸ್ ಬಂದಾಗ ಅದನ್ನ ಸರಿಯಾಗಿ ಕೇರ್ ತಗೊಳ್ಳಿದ್ರೆ ಅದು ತುಂಬಾ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಮೂಳೆ ಎಲ್ಲ ಬ್ರಿಟಲ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ಅದಕ್ಕೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಉಂಟಾ? ಖಂಡಿತ. ಈಗ ಯಾವ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನನ್ನ ಹತ್ರ ಬಂದ್ಬಿಟ್ರೆ ಅದು ಆಸ್ಟಿಯೋಪೊರೋಸಿಸ್ ಹೋಗದಿರಂಗೆ ನಮ್ಮ ಮಾತ್ರೆಗಳು ನೋಡ್ಕೊಳತ್ತೆ. ಬರೀ ಮಾತ್ರೆಗಳು ನೋವಷ್ಟೇ ಕಡಿಮೆ ಮಾಡುವಂತದ್ದಲ್ಲ, ಆ ತೊಂದರೆಯಿಂದ ಮುಂದೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಗೌಟಿ ಆರ್ಥರೈಟಿಸ್ ಅಲ್ಲಿ ನಾವು ಹೇಳ್ತೀವಿ, ಹೆಚ್ಚು ನಾವು ಜಾಯಿಂಟ್ ಮೇಲೆ ಎಫೆಕ್ಟ್ ಆಯ್ತು, ಫಿಲ್ಟ್ರೇಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಗಳಾಗ್ಬಿಡತ್ತೆ. ಸೊ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವಂಥದ್ದು, ರೀನಲ್ ಸ್ಟೋನ್ಸ್ ಆಗುವಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ ಆರ್ ಕಾಂಪ್ಲಿಕೇಶನ್ ಇಫ್ ಗೌಟಿ ಆರ್ಥರೈಟಿಸ್ ಇಸ್ ನಾಟ್ ಟ್ರೀಟೆಡ್ ಅಂತ ಹೇಳ್ತೀವಿ. ಸೊ ಅದೇ ರುಮಟೆಡ್ ಆರ್ಥರೈಟಿಸ್ ಏನ್ ಹೇಳ್ತೀವಿ, ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಬೆಡ್ ರಿಡನ್ ಆಗ್ಬಿಡ್ತಾರೆ, ನೋವಿನ ಮಾತ್ರ ಇಲ್ದಿರ ಇರಕ್ಕಾಗೋದಿಲ್ಲ, ಇಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಆಗುವಂಥದ್ದು. ಮತ್ತೆ ಇನ್ನೊಂದು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇವತ್ತಿನ ದಿನಗಳಲ್ಲಿ ಸೋರಿಯಾಸಿಸ್ ಅನ್ನೋದು ತುಂಬಾ ಜನ ಬಳಲ್ತಾ ಇದ್ದಾರೆ. ಅದೊಂದು ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ. ಸೊ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಇರೋದ್ರಿಂದ ಸೊ ನಮ್ಮ ದೇಹದ ಒಂದು 3 ಲೇಯರ್ ಸ್ಕಿನ್ ಇರುತ್ತೆ. ಒಂದು ಎಪಿಡರ್ಮಿಸ್, ಡರ್ಮಿಸ್ ಮತ್ತೆ ಹೈಪೋಡರ್ಮಿಸ್ ಅಂತ. ಈ ಎಪಿಡರ್ಮಿಸ್ ಅನ್ನೋ ಮೇಲಿನ ಪದರಲ್ಲಿ ನಾವು ಸ್ಕಿನ್ ಸೆಲ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಈ ಸ್ಕಿನ್ ಸೆಲ್ಸ್ ಯೂಶಲಿ 28ರಿಂದ 30 ದಿವಸಕ್ಕೆ ಅದು ಸಾಯ್ತಾ ಇರುತ್ತೆ, ಮತ್ತೆ ಉಡ್ತಾ ಇರುತ್ತೆ. ಬಟ್ ಈ ಸೋರಿಯಾಸಿಸ್ ಅನ್ನೋ ಆಟೋ ಇಮ್ಯುನಿಟಿಯಲ್ಲಿ ಆ ಸೆಲ್ಸ್ ಡಿಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಪ್ರತಿ 2 ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ ಅದು ಸಾಯ್ತಾ ಇರುತ್ತೆ, ಉಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಸೊ ಇದರಿಂದ ಆ ಸ್ಕೇಲಿಂಗ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ನಾವು ನೋಡ್ಬೋದು, ತಲೆ ಹೊಟ್ಟು ಬರ್ತಾ ಇದೆ ಡಾಕ್ಟರ್, ಸ್ಕಿನ್ ಮೇಲೆ ಏನೋ ಒಟ್ಟು ತರ ನನಗೆ ಕೆಳಗಡೆ ಬರುತ್ತೆ. ಸೊ ಇದನ್ನೇ ನಾವು ಸೋರಿಯಾಸಿಸ್ ಅಂತ ಹೇಳಿ ಕರಿತೇವೆ. ಇದು ಮೇನ್ ಆಗಿ ಬರುವಂತದ್ದು ಪರ್ಸನಲ್ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಆ ವ್ಯಕ್ತಿಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್, ತಂದೆಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಪೆಟ್ರನಲ್ ಸೈಡ್ ಸೋರಿಯಾಸಿಸ್ ಇರುವಂತದ್ದು. ಈ ರೀತಿಯ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಇತ್ತು ಅಂತ ಹೇಳಿದ್ರೆ
ಅವರ ನೆಕ್ಸ್ಟ್ ಜನರೇಷನ್ ಡೈರೆಕ್ಟ್ ಆಗಿ ಇಟ್ ಕ್ಯಾನ್ ಗೋ ಟು ಎ ಸೋರಿಯಾಟಿಕ್ ಆರ್ಥ್ರೈಟಿಸ್. ಸೊ ಸೋರಿಯಾಸಿಸ್ ನ ಯಾವಾಗ ಕರೆಕ್ಟ್ ಆಗಿ ಚಿಕಿತ್ಸೆನ ನಾವು ಪಡ್ಕೊಳ್ಳೋದಿಲ್ಲ, ತಗೊಳ್ಳೋದಿಲ್ಲ, ಅದು ಜಾಯಿಂಟ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಜಾಯಿಂಟ್ ಗೆ ಎಫೆಕ್ಟ್ ಆದಾಗ ಕೈನ ಬೆರಳುಗಳಲ್ಲಿ ನೋವು ಬರುತ್ತೆ, ಕಾಲಿನ ಬೆರಳುಗಳಲ್ಲಿ ನೋವು ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದು ನೇಲ್ಸ್ಗೂ ಕೂಡ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಕೈಯಿನ ಬೆರಳುಗಳ ಒಂದು ಉಗುರಿಗೂ ಕೂಡ ಇದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡಿಸ್ಕಲರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ, ಡಿಜನರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ. ಆ ಉಗುರು ಏನಾಗುತ್ತೆ, ನೇಲ್ ಬೆಡ್ ಇಂದ ಹೊರಗಡೆ ಬರುವಂತದ್ದು, ನೋವು ಬರುವಂತದ್ದು, ನಾಡ್ಯೂಲ್ಸ್ ಕಂಡು ಬರುವಂತದ್ದು, ಒಳಗೆ ಸುತ್ತಕೊಳ್ಳೋದು ಆಗುತ್ತೆ. ಒಳಗಡೆ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಸೊ ಸೋರಿಯಾಸಿಸ್ ಅಂದ್ರೆ ಚರ್ಮದ ಸಮಸ್ಯೆ ಒಂದೇ ಅಲ್ಲ, ಅದು ಜಾಯಿಂಟ್ಗೂ ಕೂಡ ಅಫೆಕ್ಟ್ ಮಾಡಬಹುದಾಗುತ್ತೆ. ಸೊ ಅದನ್ನ ನಾವು ಮೆಡಿಕಲಿ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆ ಪರೀಕ್ಷೆಗಳನ್ನ ಮಾಡಬೇಕು ಅಂದ್ರೆ ನಾವು ಸೋರಿಯಾಸಿಸ್ ಇದೆಯಾ ಅಂತ ಮೊದಲನೇದಾಗಿ ನೋಡ್ಬೋದಾಗತ್ತೆ. ರಕ್ತದಲ್ಲಿ HLA-B27 ಅಂತ ಆಂಟಿಬಾಡಿನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಈ ರೀತಿಯ ಒಂದು ಡೀಪರ್ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಸೊ ಎಷ್ಟೋ ಜನಕ್ಕೆ ಈ ಆರ್ಥ್ರೈಟಿಸ್ಗೆ ಟ್ರೀಟ್ಮೆಂಟ್ ಬೇರೆ ಕೊಡುವಂಥದ್ದು, ಸೋರಿಯಾಸಿಸ್ಗೆ ಬೇರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೆಗಡಿ ಜ್ವರಕ್ಕೆ ಒಂದು ಬೇರೆ ಕೊಡುವಂಥದ್ದು. ಇವತ್ತಿನ ಒಂದು ಯುಗ ಏನಾಗಿದೆ, ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವ್ಯಕ್ತಿಗಳು, ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವೈದ್ಯರಾಗಿದ್ದಾರೆ. ಬಟ್ ಹೋಮಿಯೋಪತಿಲಿ ನಾವು ನಂಬುವಂಥದ್ದೇ ಈ ಜನರಲೈಟೀಸ್ ಅಂತ ಹೇಳ್ತೀವಿ. ನಾವು ಆ ರೋಗಕ್ಕೆ ಔಷಧಿ ಕೊಡೋದಿಲ್ಲ, ರೋಗಿಗೆ ಔಷಧಿ ಕೊಡ್ತೀವಿ. ಏನೇ ಒಂದು ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉಂಟಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ದೇಹದ ಮೂಲಕನೇ ಆಗ್ಬೇಕಾಗತ್ತೆ, ಲಕ್ಷಣದ ಮೂಲಕನೇ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ದ ಬ್ಯೂಟಿ ಆಫ್ ಹೋಮಿಯೋಪತಿ ಅಂತ ಹೇಳಿದ್ರೆ, ಒಂದು ಆ ವ್ಯಕ್ತಿಗೆ ಅನುಗುಣವಾಗಿ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಎಷ್ಟೇ ಕಾಯಿಲೆಗಳಾಗಿರ್ಬೋದು, ಒಂದು ವ್ಯಕ್ತಿಗೆ ಒಂದು ರೋಗ ಇರ್ಬೋದು, ಒಂದು ವ್ಯಕ್ತಿಗೆ ನಾನಾ ತರದ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಈ ರೀತಿಯ ಸಮಸ್ಯೆಗಳು ಕೂಡ ಗುಣ ಆಗೋದಿಕ್ಕೆ, ಕಡಿಮೆ ಆಗೋದಿಕ್ಕೆ ನಮ್ಮ ಮಾತ್ರೆಗಳಲ್ಲಿ ಶಕ್ತಿಗಳಿದೆ. ಸೊ ಅದನ್ನ ಯಾರು ಕರೆಕ್ಟ್ ಆದ ಸಮಯದಲ್ಲಿ ಕರೆಕ್ಟ್ ಆದ ಒಂದು ಚಿಕಿತ್ಸೆ ಪಡ್ಕೊಳ್ಳೋದು ಇಂಪಾರ್ಟೆಂಟು. ಲೇಟರ್ ಸ್ಟೇಜಸ್ ಅಲ್ಲಿ ಬರುವಂತದ್ದು, 4ನೇ ಹಂತದಲ್ಲಿ ಬರುವಂತದ್ದು, ಸೊ ನಂಗೆ ಈಗ ಮೆಡಿಸಿನ್ ಕೊಡಿ ಡಾಕ್ಟರ್, ನಂಗೆ ವಾಸಿ ಮಾಡ್ಕೊಡಿ. ಡೆಫಿನೆಟ್ಲಿ ದರ್ ಇಸ್ ಅ ಲಿಮಿಟೇಷನ್ಸ್. ಎಲ್ಲಾನು ವೈದ್ಯರ ಕೆಲಸ ಇರೋದಿಲ್ಲ. ನಾವು ಹೇಳ್ತೀವಿ ವಿ ಟ್ರೀಟ್ ಗಾಡ್ ಕ್ಯೂರ್ಸ್ ಅಂತ. ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಪ್ರಯತ್ನ ಆಗುತ್ತೆ ಖಂಡಿತ ನಾವು ಸಹಾಯ ಮಾಡಬಹುದಾಗತ್ತೆ. ಬಟ್ ನಾನು ವೀಕ್ಷಕರಲ್ಲಿ ಏನ್ ಕೇಳ್ಕೊಳ್ತೀನಿ, ಲೇಟರ್ ಸ್ಟೇಜಸ್ ಅಲ್ಲಿ ಬರೋದಕ್ಕಿಂತ ಇನಿಷಿಯಲ್ ಹಂತದಲ್ಲೇ ನಿಮ್ಗೆ ಚಿಕಿತ್ಸೆಗಳನ್ನ ಪಡ್ಕೊಂಡ್ರೆ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಬಂತು ಅಂದ್ರೆ ಆ ಕಾಯಿಲೆ ದೊಡ್ಡದಾಗಿ ಪರಿಗಣಿಸೋದಿಲ್ಲ. ಪರಿಣಾಮಕಾರಿಯಾದ ಕಂಡೀಷನ್ಸ್ ಕೂಡ ಬರೋದನ್ನ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಈ ಮೂಲಕ ಒಂದು ಟಿಪ್ಸ್ ಅನ್ನೋದು ಕೊಡ್ಬೋದಾಗತ್ತೆ. ಸೊ ಇದಕ್ಕೆ ನಾನಾ ತರದ ಒಂದು ನಾವು ಬರೀ ಆರ್ಥ್ರೈಟಿಸ್ ಬರೀ ಮುಖ ನೋಡ್ತಾನೆ ಗೊತ್ತಾಗೋದಿಲ್ಲ, ಇದು ರಕ್ತದಲ್ಲೂ ಕೂಡ ಸೀಮಿತ ಇರೋದ್ರಿಂದ ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟು. ಸೊ ಆರ್ಥ್ರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ. ಒಂದು ವ್ಯಕ್ತಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ಸ್ ಅಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬರೀ ಚಿಕಿತ್ಸೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಧಿವಾತ ಅನ್ನೋದು ಆರ್ಥ್ರೈಟಿಸ್ ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತದ್ದು. ಬಟ್ ಯಾವ ಮೂಳೆಗೆ ಸಂಬಂಧಪಟ್ಟಿರುವಂತದ್ದು, ಯಾವ ಸಂಧಿವಾತದಿಂದ ಬಳಲ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಆಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಬಿಕಾಸ್ ಗೌಟಿ ಆರ್ಥ್ರೈಟಿಸ್ ಚಿಕಿತ್ಸೆನೇ ಬೇರೆ, ರುಮಟೆಡ್ ಆರ್ಥ್ರೈಟಿಸ್ ಚಿಕಿತ್ಸೆನೇ ಬೇರೆ, ಆಸ್ಟಿಯೋ ಆರ್ಥ್ರೈಟಿಸ್ ಚಿಕಿತ್ಸೆ ಬೇರೆ. ಸೊ ಅದಕ್ಕೆ ಆರ್ಥ್ರೈಟಿಸ್ ಪ್ರೊಫೈಲ್ ಅಂತ ಹೇಳಿ ಕರಿತೇವೆ. ಸೊ ಈ ಆರ್ಥ್ರೈಟಿಸ್ ಪ್ರೊಫೈಲ್ ಅಲ್ಲಿ ನಾವು ನೋಡುವಂತದ್ದು ಮೊದಲನೇದಾಗಿ RA ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಈ ರುಮಟೆಡ್ ಆರ್ಥ್ರೈಟಿಸ್ ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದ್ರೆ RA ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು 20 ಒಳಗಡೆ ಇರಬೇಕಾಗತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಗೆ 20, 25, 30, 40 ಈ ರೀತಿಯ ಒಂದು ವ್ಯಾಲ್ಯೂಸ್ ನ ನೋಡ್ತೀವಿ, ಸೊ ಆ ವ್ಯಕ್ತಿಗೆ ರುಮಟೆಡ್ ಆರ್ಥ್ರೈಟಿಸ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ತೇವೆ. ಅದೇ ರೀತಿ ಎರಡನೇದಾಗಿ ನಾವು ನೋಡುವಂತದ್ದೇ CRP ಅಂತ ಹೇಳಿ ಕರಿತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಇದು 0 to 6 mg/L ಇರಬೇಕಾಗತ್ತೆ. ಸೊ ಇದು ಯಾವಾಗ ರಕ್ತದಲ್ಲಿ ಹೆಚ್ಚಾಗುತ್ತೆ, ಸೊ ಈ ರೀತಿಯ ಒಂದು ಆರ್ಥ್ರೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ASLO ಟೈಟರ್ ಅಂತ ಹೇಳ್ತೀವಿ. ಸೊ ಇದು 200 ಒಳಗಡೆ ಇರಬೇಕಾಗತ್ತೆ. ಸೊ ಈ ಪ್ರೊಫೈಲ್ ನ ನಾವು ಚೆಕ್ ಮಾಡ್ತೀವಿ. ಯೂರಿಕ್ ಆಸಿಡ್ ಅನ್ನೋ ಒಂದು ಅಂಶನ ನಾವು ಚೆಕ್ ಮಾಡ್ತೀವಿ. 3.5 ರಿಂದ 7 mg/dL ಇರಬೇಕಾಗತ್ತೆ. ಇದು ಯಾವಾಗ ಹೆಚ್ಚಾಗ್ತಾ ಇರುತ್ತೆ ಆ ವ್ಯಕ್ತಿಗೆ ಗೌಟಿ ಆರ್ಥ್ರೈಟಿಸ್ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್, ಇನ್ಫೆಕ್ಷನ್ ಒಳಗಾಗಿ ಕೂಡ ಈ ಬ್ಯಾಕ್ಟೀರಿಯಾಸ್ ವೈರಸ್ ಇಂದ ಕೂಡ ಮೂಳೆಗಳಲ್ಲಿ ನೋವು ಬರುತ್ತೆ. ಸೊ ಇದು ನಾವು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ESR ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಇದು 20 ಮೇಲ್ಗಡೆ ಅಥವಾ 40 ಮೇಲ್ಗಡೆ mm/h ಅಂತ ಹೇಳ್ತೀವಿ. ಇದು ಇದ್ದಾಗ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗುವಂಥದ್ದು. ಅದೇ ರೀತಿ ಮೂಳೆಗಳ ಡೆನ್ಸಿಟಿ ಪರೀಕ್ಷೆಗಳನ್ನ ಮಾಡುವಂಥದ್ದು. ಆ ವ್ಯಕ್ತಿಗೆ ಕ್ಯಾಲ್ಸಿಯಂ ಅಂಶ ರಕ್ತದಲ್ಲಿ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. 8 ರಿಂದ 10 mg/dL ಇರಬೇಕಾಗತ್ತೆ. ಸೊ ಅದು ಕಡಿಮೆ ಇದೆಯಾ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬೇಕಾ, ಕ್ಯಾಲ್ಸಿಯಂ ಫುಡ್ ಹೆಚ್ಚಾಗಿ ತಗೋಬೇಕಾ, ವಿಟಮಿನ್ ಡಿ ಎಷ್ಟಿದೆ, ಇದೆಲ್ಲ ಒಂದು ಆರ್ಥ್ರೈಟಿಸ್ ಪ್ರೊಫೈಲ್ ಆದಾಗ ಆ ವ್ಯಕ್ತಿ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ದಾನೆ, ಯಾವ ಕಾರಣದಿಂದ ಬಳಲ್ತಾ ಇದ್ದಾನೆ. ಹೋಮಿಯೋಪತಿಕ್ ಡಾಕ್ಟರ್ಸ್ ಹತ್ರ ಬಂದಾಗ ಒಂದು ಜನಗಳ ಒಂದು ಪ್ರಶ್ನೆ ಹೇಗಿರುತ್ತೆ, ಸರ್ ನೀವು ತುಂಬಾ ಟೈಮ್ ತಗೊಳ್ತೀರಾ ನಮ್ ಕೇಸ್ ತಗೊಳ್ಳೋದಕ್ಕೆ. ಖಂಡಿತ ತುಂಬಾ ಟೈಮ್ ಯಾಕೆ ತಗೊಳುತ್ತೆ ಅಂದ್ರೆ ಆ ವ್ಯಕ್ತಿನ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀವಿ. ರೋಗದ ಸಮಸ್ಯೆ ನಮಗೆ ಗೊತ್ತಿರುತ್ತೆ,
ರೋಗದ ಕಾಂಪ್ಲಿಕೇಶನ್ಸ್ ನಮಗೆ ಗೊತ್ತಿರುತ್ತೆ, ರೋಗದ ಒಂದು ಲಕ್ಷಣಗಳು ಗೊತ್ತಿರುತ್ತೆ. ಬಟ್ ಆ ರೋಗ ಯಾಕೆ ಬಂತು, ಅವನಿಗೆ ಯಾಕೆ ಅಟ್ಯಾಕ್ ಆಯ್ತು, ಮನೇಲಿ ಇರೋರಿಗೆಲ್ಲ ಅಟ್ಯಾಕ್ ಯಾಕಾಗ್ಲಿಲ್ಲ, ಆ ವ್ಯಕ್ತಿಗೆ ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ತಿಳ್ಕೊಂಡು ಕರೆಕ್ಟ್ ಆದ ಒಂದು ಅವನಿಗೆ ಹೊಂದುವಂತ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಈ ರೀತಿಯ ಸಮಸ್ಯೆಯಿಂದ ನಾವು ಖಂಡಿತ ದೂರ ಇರ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಥ್ಯಾಂಕ್ ಯು ಸರ್. ಸೋ ಮಚ್. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.